ಬೀಡ್ಗಳನ್ನ ಬಳಸಿ ಬೇಬಿ ಕುಚ್ಚನ್ನ ಹೇಗೆ ಸ್ವಲ್ಪ ಗ್ರ್ಯಾಂಡಾಗಿ ಕಟ್ಕೋಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಈ ಕುಚ್ಚಿಗೆ ನಮಗೆ ಈ ಥರ ಬೀಡು ಸ್ವಲ್ಪ ಹೋಲು ದೊಡ್ಡದಾಗಿರಬೇಕು. ಏಕೆಂದರೆ ಥ್ರೆಡ್ಡನ್ನು ಇದರೊಳಗಡೆ ಹಾಕೋದ್ರಿಂದ ಇದು ಸ್ವಲ್ಪ ದೊಡ್ಡದಾಗೇ ಇರಬೇಕು. ನೋಡ್ಕೊಳ್ಳಿ, ಈ ಥರ ಬೀಡನ್ನ ತೊಗೊಂಡಿದ್ದೀನಿ. ಇದಕ್ಕೂ ಅಷ್ಟೇ ಮಾಮೂಲಿ ಬೇಬಿ ಕುಚ್ಚು ಹೇಗೆ ಹಾಕ್ತೀವಿ ಹಾಗೇ ಈ ಥರ ತಗೊಳ್ಳೋಣ. ಈ ಥರ ತೊಗೊಂಡು ಇದಕ್ಕೆ ಈಗ ನಾನು ಬೀಡನ್ನ ಆ್ಯಡ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಇದಕ್ಕೆ ಜಾಸ್ತಿ ಥ್ರೆಡ್ ತೊಗೊಳಕ್ಕಾಗೋದಿಲ್ಲ, ಏಕೆಂದರೆ ಮಣಿ ಥ್ರೆಡ್ ಒಳಗಡೆ ಸಾಲೋದಿಲ್ಲ ನೋಡಿ. ಥ್ರೆಡ್ ದಪ್ಪ ಆದರೆ ಮಣಿ ಒಳಗಡೆ ಎಳೆಯೋದಕ್ಕಾಗೋದಿಲ್ಲ. ಓಲು ದಪ್ಪ ಇರೋಂಥ ಮಣಿಗಳು ಬರುತ್ತೆ ನೋಡಿ. ಈ ಥರ ದಪ್ಪ ಇರೋದಕ್ಕೆ ನಾವು ಸ್ವಲ್ಪ ದಪ್ಪದಾಗಿ ತೊಗೋಬೋದು ನೋಡಿ. ಈ ಥರ ತೊಗೊಂಡು ಲೆಂತು ಎಷ್ಟು ಬೇಕು ಮಾಮೂಲಿ ನೋಡ್ಕೊಳ್ಳಿ. ಚಿಕ್ಕದಾಗಿ ಬೇಬಿ ಕುಚ್ಚು ಅಂದ್ರೇ ಚಿಕ್ಕದಾಗಿ ಹಾಕೋದು, ಅದು ಪುಟಾಣಿಗೆ ಹಾಕಿದ್ರೇ ಚೆನ್ನಾಗಿ ಕಾಣೋದು ಬೇಬಿ ಕುಚ್ಚುಗಳಲ್ಲಿ ನೋಡಿ. ಈ ಥರ ಬೀಡನ್ನ ಈ ಥರ ತೊಗೊಂಡು ಬೀಡ್ ಪಕ್ಕಕ್ಕೆ ಈ ಥರ ಥ್ರೆಡ್ನ ಚೆನ್ನಾಗಿ ಸುತ್ಕೊಂಡ್ಬಿಡಿ. ಹಾಗಿದ್ರೆ ಕುಚ್ಚುಗಳು ತುಂಬ ಚೆನ್ನಾಗಿ ಬರುತ್ತೆ. ಸೀರೆ ಡಬಲ್ ಕಲರ್ ಇದು, ಸಿಂಗಲ್ ಕಲರು ಅಂದ್ರೇ ಸ್ವಲ್ಪ ಇದು, ಆದ್ರೂ ಸಿಂಗಲ್ ಕಲರಲ್ಲಿ ಈ ಥರ ಬೀಡ್ಗಳನ್ನ ಯೂಸ್ ಮಾಡಿದಾಗ ಆ ಸ್ಯಾರಿಗಳನ್ನು ಹೈಲೈಟಾಗಿ ಕಾಣುತ್ತೆ. ಯಾಕೆಂದರೆ ಬೀಡು ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನೋಡಿ, ಸ್ವಲ್ಪ ಥ್ರೆಡ್ ದಪ್ಪ ಆದ್ರೂ ಈ ಥರ ಎಳೆಯೋದಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಈ ಥರ ದಪ್ಪ ಆದರೆ ಎಳೆಯೋ ಕಷ್ಟ, ಚಿಕ್ಕದಾಗೆ ತೊಗೊಳ್ಳಿ. ಬೀಡು ಹೋಗಬೇಕು ಅದರೊಳಗೆ, ಆ ರೀತಿ ನೋಡಿಕೊಂಡು ತೊಗೊಳ್ಳಿ. ರೋಡ್ ಸೈಡ್ ಮನೆ ಇರೋದ್ರಿಂದ ತುಂಬ ಸೌಂಡ್ಗಳೆಲ್ಲ ಕೇಳುತ್ತೆ ಫ್ರೆಂಡ್ಸ್, ಸಾರಿ, ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ನನ್ನ ಮಾತಷ್ಟೇ ಗಮನದಲ್ಲಿ ಇಟ್ಕೊಳ್ಳಿ, ಕಲ್ತ್ಕೊಳ್ಳಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರೋದನ್ನೆಲ್ಲ ಹಾಕ್ತೀನಿ. ಮತ್ತೆ ನಾನು ವರ್ಕಲ್ಲಿ ಮಾಡಿರೋವಂಥದ್ದೆಲ್ಲ ತೋರಿಸ್ಕೊಡ್ತೀನಿ ಮುಂದೆ. ವರ್ಕ್ ಹಾಕ್ಸ್ಕೊಂಡು ಅದಕ್ಕೆ ಕುಚ್ಚು ಕೊಡ್ಕೊಳ್ಳೋದು ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ. ನೋಡ್ತಾ ಇರಿ, ನನ್ನ ವಿಡಿಯೋ ಎಲ್ಲನೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್. ನನಗೆ ಯಾವಾಗಲೂ ಸಪೋರ್ಟಿವ್ ಆಗಿರಿ. ಈ ಥರ ಬೀಡ್ ಹಾಕೋದ್ರಿಂದ ನೋಡಿ ಬೀಡು ಹೈಲೈಟಾಗಿ ಕಾಣುತ್ತೆ. ಬೀಡು ಬ್ಲ್ಯಾಕ್ ಆಗದ ಹಾಗೆ ನಾವು ನೋಡ್ಕೋಬೇಕು ಅಂತಂದರೆ ಗಾಳಿಲಿ ಜಾಸ್ತಿ ಬಿಡಬಾರ್ದು. ಈ ಥರ ನೋಡಿ ನೀಟಾಗಿ. ನನಗೆ ಕ್ಯಾಮ್ರಾದ ಇಟ್ಕೊಂಡು ಮಾಡೋದಕ್ಕೆ ಸ್ವಲ್ಪ ಹಿಂಸೆ ಆಗ್ತಾಯಿದೆ ಅಷ್ಟೇ. ನೀವುಗಳೆಲ್ಲ ಫಾಸ್ಟಾಗಿ ಮಾಡ್ಕೋಬೋದು. ನಾನು ನಿಮಗೆ ಹೇಳ್ಕೊಡ್ತಾ ಇರೋದಲ್ವಾ, ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ನೋಡಿ, ಅರ್ಥ ಆಗುತ್ತೆ. ಸ್ಲೋ ಮಾಡಿಕೊಂಡು ಹಾಗೇ ನೋಡಿ. ಅರ್ಥ ಆಗ್ತಾ ಇಲ್ಲ ಅಂದರೆ ಹೇಳಿ. ಇನ್ನು ಸ್ಲೋ ಮಾಡೋಕ್ಕೆ ಹೋದರೆ ವಿಡಿಯೋ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ನೀವು ಸ್ಲೋ ಮಾಡಿಕೊಂಡು ವಿಡಿಯೋನ ಒಂದು ಸಲ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ವಿಡಿಯೋನ ಮತ್ತೆ ನೋಡಿ, ಅರ್ಥ ಆಗುತ್ತೆ ನೋಡಿ. ಈ ಥರ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಈ ಥರ ಮಾಡಿದ್ರೆ ಅದು ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಶರ್ಟ್ ಬೇಕಾದರೆ ಹಾಕ್ಕೊಳ್ಳಿ, ಲಾಂಗ್ ಬೇಕು ಅಂದರೂ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ಕು ಈ ಥರ ಬಂದಿದೆ. ನೀವು ಬೀಡ್ಗಳನ್ನ ಉಪಯೋಗಿಸಿ ಈ ಥರ ಕುಚ್ಚನ್ನ ಹಾಕೋಬೋದು. ಬರೀ
ಬೇಬಿ ಕುಚ್ಚು ಹಾಕೋ ಬದಲು ಈ ಥರ ಒಂದೊಂದು ಬೀಡನ್ನ ಹಾಕ್ಬಿಟ್ಟು ಬೇಬಿ ಕುಚ್ಚು ಹಾಕೋಬೋದು. ಮತ್ತು ನೋಡಿ ಈ ಡಿಸೈನು ತುಂಬ ಚೆನ್ನಾಗಿದೆ. 2 ಡಿಸೈನು ಟ್ರೈ ಮಾಡಿ ನೋಡಿ, ನಿಮ್ಮ ಸ್ಯಾರಿಗೆ ಹಾಕೊಳ್ಳಿ, ಖುಷಿ ಪಡಿ ಫ್ರೆಂಡ್ಸ್.